ವಿಶೇಷತೆ ಅಂತಂದರೆ ಇದು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪ್ಯಾಟ್ರನ್ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪ್ಯಾಟ್ರನ್ನು. ಅಂದರೆ ಬನಾರಸ್ಸು ಸಾಫ್ಟ್ ಸಿಲ್ಕಲ್ಲಿ ಮಾಡಿದ್ದೀವಿ. ಅಂದರೆ ಅದಕ್ಕೆ ಡಾಲರ್ಗಳು ಬೇಕು. ಡಾಲರು ಮೈಸೂರು ಲಾಂಛನ ಗಂಡು ಬೆರಂಡ ತೊಗೊಂಡಿದ್ದೀವಿ. ಅದಕ್ಕೆ ಮುತ್ತುಗಳು. ಇದು ಒಂದು 5 ದಿನ ನಮಗೆ ಟೈಮ್ ಇದ್ದಿದ್ದು 5 ದಿನದಲ್ಲಿ ಮಾಡಿದ್ದೀವಿ. ಅಂದರೆ ಕೆಲಸ ಜಾಸ್ತಿ ಇರುತ್ತೆ ಪೇಟಗಳು ಅಂತಂದರೆ, ಅದರಲ್ಲೂ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಂದರೆ ಆ ಪ್ಯಾಟ್ರನ್ ಅಂತಂದಾಗ ಅದು ಆದಷ್ಟು ಟೈಮ್ ತಗೊಳ್ಳುತ್ತೆ. ಇಷ್ಟು ಆಗಿದೆ. ಅಂದರೆ ಈಗ ಕೆಲವು ಬೇಗ ಮಾಡಬೇಕು ಅಂತಂದ್ರೂ ಮಾಡ್ತೀವಿ, ಹಂಗಲ್ಲ. ಕೆಲವು ಸ್ಪೆಷಲ್ ಅಂತಂದಾಗ ಈಗ ಅವರು ಈ ಕಲರಲ್ಲಿ ಮಾಡಿ ಅಂತ ಹೇಳ್ತಾರೆ, ಆ ಕ್ಲಾತ್ ಹುಡ್ಕಕ್ಕೆ ಹೋಗ್ತೀವಿ. ಆಮೇಲೆ ಆ ಸೈಜ್ ಹೇಳಿದಾಗ ಆ ಬಾರ್ಡ್ರ್ಗಳು ಬರುತ್ತೆ, ಆ ಸೈಜೇ ಬಾರ್ಡ್ರ್ಗಳು ಬೇಕಾಗುತ್ತೆ. ಆವಾಗ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಕೆಲವು ಮುತ್ತುಗಳಾಗ್ಬೋದು, ಆಮೇಲೆ ಗಂಡು ಬೆರಂಡ ಆಗ್ಬೋದು. ಆಗ ನಮಗೆ ಒಂದು ಸ್ವಲ್ಪ ಆವಾಗ ಟೈಮ್ ತೊಗೊಳುತ್ತೆ ಆವಾಗ. ಮಾಡಿದ್ದೀವಿ. ಇವರೇನೆ ನಿರ್ಮಲಾನಂದ ಸ್ವಾಮೀಜಿಯವರೇ ಕೆಂಪೇಗೌಡರದು ಮಾಡಿಸಿದ್ರು. ಇದೊಂದು ನಾಲ್ವಡಿಯವ್ರದ್ದು ಮಾಡಿ. ಈಗ ನಾವು ಕಲಾವಿದರಾಗಿ ಈಗ ಪೇಟಗಳು ಮಾಡ್ತಾಯಿರ್ತೀವಿ. ಈಗ ನಮ್ಮನ್ನು ಗುರುತಿಸಿ ಈ ಥರ ಎಲ್ಲ ಕೆಲಸ ಮಾಡಿಸಿದಾಗ ನಮ್ಮಲ್ಲಿ ಇರೋ ಕೆಲಸನೂ ಹೊರಗಡೆ ತೆಗ್ದಂಗೆ ಆಗುತ್ತೆ. ಇಲ್ಲ ಅಂತಂದರೆ ನಾವು ಬರೀ ಇದಕ್ಕೆ ಇರ್ತೀವಿ. ಈ ಥರ ಅಂತಂದಾಗ ನಮ್ಗೆ ಚಾಲೆಂಜಿಂಗ್ ಆಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಖುಷಿ ಅಂತಂದರೆ ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ, ನಮ್ಮನ್ನು ಗುರುತಿಸಿ ಈಗ ಕೊಟ್ಟಿದ್ದಾರೆ. ಅದರಲ್ಲೂ ನರೇಂದ್ರ ಮೋದಿಯವ್ರಿಗೆ ತಲೆ ಮುಡಿಗೆ ಏರ್ತಾ ಇದೆ ಅಂತಂದರೆ ಅದಕ್ಕಿಂತ ಖುಷಿ ನಮ್ಗೆ ಬೇರೆ ಇಲ್ಲ. ಈಗ ನಮ್ಮ ತಾತ, ನಮ್ಮ ತಂದೆ ಇವರೆಲ್ಲ ಒಂದು ಸ್ವಲ್ಪ ಇದೇ ಕೆಲಸಗಳಲ್ಲಿ ಇದ್ದಿದ್ದರಿಂದ ನಾವು ಚಿಕ್ಕದ್ರಿಂದ ಕಲಿಯೋದಕ್ಕೆ ಜಾಸ್ತಿ ಆಯ್ತು ನಮಗೆ. ಹೌದು. ಈ ಕೆಲಸ ಇದರಲ್ಲೇ ನಮ್ಗೆ ತೃಪ್ತಿ ಇದೆ. ಇದೇ ಮಾಡಿಕೊಂಡು